ನಮಸ್ಕಾರ ವೀಕ್ಷಕರೇ, ದ ನ್ಯೂಸ್ ವೇರ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸೋಷಿಯಲ್ ಮೀಡಿಯಾದಲ್ಲಿ ಸದ್ಯಕ್ಕೊಂದು ವಿಡಿಯೋ ಸಿಕ್ಕಾಪಟ್ಟೆ ಸಂಚಲನ ಸೃಷ್ಟಿಸ್ತಾ ಇದೆ. ಹೌದು, ಸಾರ್ವಜನಿಕ ಕಾರ್ಯಕ್ರಮವೊಂದರಲ್ಲಿ, ಅದು ನೂರಾರು ಜನರ ಸಮ್ಮುಖದಲ್ಲಿ ವೇದಿಕೆಯ ಮೇಲೆ ನಿಂತಿದ್ದ ಜನಪ್ರಿಯ ನಟಿಯೊಬ್ಬರಿಗೆ ಅಪಮಾನ ನಡೆದಿದೆ. ಅವರು ಮಾತನಾಡುತ್ತಾ ನಿಂತಿದ್ದಾಗಲೇ ಏಕಾಏಕಿ ಬಂದ ವ್ಯಕ್ತಿಯೊಬ್ಬರು ಅವರ ಕೈಯಲ್ಲಿದ್ದ ಮೈಕನ್ನು ಬಲವಂತವಾಗಿ ಕಸಿದುಕೊಂಡಿದ್ದಾರೆ. ಇಷ್ಟಕ್ಕೂ ಆ ನಟಿ ಬೇರೆ ಯಾರೂ ಅಲ್ಲ, ಬಿಗ್ ಬಾಸ್ ಮೂಲಕ ಕನ್ನಡಿಗರ ಮನಮನ ಗೆದ್ದ ಖ್ಯಾತ ನಟಿ ಕಾವ್ಯ ಶೈವ. ಹೌದು ವೀಕ್ಷಕರೇ, ಕಾವ್ಯ ಶೈವ ಕೈಯಿಂದ ಮೈಕ್ ಕಸಿದುಕೊಂಡ ಈ ವಿಡಿಯೋ ಈಗ ಇಂಟರ್ನೆಟ್ನಲ್ಲಿ ಬೆಂಕಿಯಂತೆ ಹರಡ್ತಾ ಇದೆ. ಈ ಘಟನೆ ನಡೆದಿದ್ದೆಲ್ಲಿ? ಇಷ್ಟಕ್ಕೂ ಕಾವ್ಯ ಶೈವ ಕೈಯಿಂದ ಮೈಕ್ ಕಿತ್ತುಕೊಂಡ ಆ ವ್ಯಕ್ತಿ ಯಾರು? ಆತ ಯಾಕೆ ಹಾಗೆ ಮಾಡಿದ? ಈ ಘಟನೆಯ ನಂತರ ಅಲ್ಲಿ ಏನಾಯಿತು? ಕಾವ್ಯ ಶೈವ ಅವರ ರಿಯಾಕ್ಷನ್ ಏನಿತ್ತು? ಈ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಇವತ್ತಿನ ಈ ವಿಶೇಷ ವರದಿಯಲ್ಲಿ ನಾವು ನಿಮಗೆ ಹೇಳ್ತೀವಿ. ವಿಡಿಯೋವನ್ನು ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ವೀಕ್ಷಕರೇ, ನಟಿ ಕಾವ್ಯ ಶೈವ ಕಿರುತೆರೆ ವೀಕ್ಷಕರಿಗೆ ಅತ್ಯಂತ ಪರಿಚಿತ ಮುಖ. ಬಿಗ್ ಬಾಸ್ ರಿಯಾಲಿಟಿ ಶೋ ಮೂಲಕ ದೊಡ್ಡ ಮಟ್ಟದ ಜನಪ್ರಿಯತೆ ಗಳಿಸಿದ ಈ ನಟಿ ಸದಾ ಒಂದಿಲ್ಲೊಂದು ಕಾರಣಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರ್ತಾರೆ. ಒಂದು ಸಾರ್ವಜನಿಕ ಸಮಾರಂಭ ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮದ ವೇದಿಕೆಯದು. ಕಾವ್ಯ ಶೈವ ಅವರು ವೇದಿಕೆಯ ಮೇಲೆ ನಿಂತಿರ್ತಾರೆ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬಂದಿದ್ದ ಕಾವ್ಯ ಮೈಕ್ ಹಿಡಿದು ಜನರ ಸಮ್ಮುಖದಲ್ಲಿ ಮಾತನಾಡುತ್ತಿರುತ್ತಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅವರು ತಮ್ಮ ಮಾತನ್ನು ಮುಗಿಸಬೇಕು ಎನ್ನುವಷ್ಟರಲ್ಲಿ ಅಲ್ಲಿ ಬಿರುಗಾಳಿಯಂತಹ ಟ್ವಿಸ್ಟ್ ಒಂದು ಎದುರಾಗುತ್ತೆ. ವೇದಿಕೆಯ ಮೇಲಿದ್ದ ಅಥವಾ ಕೆಳಗಿನಿಂದ ಬಂದ ವ್ಯಕ್ತಿಯೊಬ್ಬರು ಕಾವ್ಯ ಶೈವ ಅವರು ಮಾತನಾಡುತ್ತಿರುವುದನ್ನು ಲೆಕ್ಕಿಸದೆ ನೇರವಾಗಿ ಅವರ ಬಳಿ ಬರ್ತಾರೆ. ಯಾವುದೇ ಮುನ್ಸೂಚನೆ ಇಲ್ಲದೆ ಕಾವ್ಯ ಅವರ ಕೈಯಲ್ಲಿದ್ದ ಮೈಕನ್ನು ಒಂದೇ ಎಳಿತಕ್ಕೆ ಕಿತ್ತುಕೊಳ್ಳುತ್ತಾರೆ. ಹೌದು, ಕಾವ್ಯ ಶೈವ ಅವರು ಮೈಕ್ ಬಿಡಲು ಸಿದ್ಧರಿರಲಿಲ್ಲ. ಆದರೂ ಆ ವ್ಯಕ್ತಿ ಬಲವಂತವಾಗಿ ಮೈಕನ್ನು ಕಸಿದುಕೊಂಡು ಕಾವ್ಯ ಅವರನ್ನು ಸೈಡಿಗೆ ತಳ್ಳಿ ಅಲ್ಲಿಂದ ಹೊರಟು ಹೋಗ್ತಾರೆ. ವೀಕ್ಷಕರೇ, ಒಮ್ಮೆ ಯೋಚನೆ ಮಾಡಿ, ನೂರಾರು ಜನರ ಕಣ್ಣುಗಳು ನಿಮ್ಮ ಮೇಲಿರುವಾಗ, ಅಷ್ಟೊಂದು ಕ್ಯಾಮರಾಗಳು ನಿಮ್ಮನ್ನು ಶೂಟ್ ಮಾಡ್ತಿರುವಾಗ ಈ ರೀತಿಯ ಘಟನೆ ನಡೆದರೆ ಯಾರಿಗೆ ತಾನೇ ಆಘಾತವಾಗಲ್ಲ ಹೇಳಿ? ಆ ಕ್ಷಣದಲ್ಲಿ ನಟಿ ಕಾವ್ಯ ಶೈವ ಅವರ ಮುಖದಲ್ಲಿದ್ದ ನಗು ಮಾಯವಾಗಿ ಸಂಪೂರ್ಣವಾಗಿ ಮಂಕಾಗಿ ಬಿಡ್ತಾರೆ. ಅವರಿಗೆ ಏನ್ ಮಾಡಬೇಕು, ಹೇಗೆ ರಿಯಾಕ್ಟ್ ಮಾಡಬೇಕು ಅಂತಲೇ ತಿಳಿಯೋದಿಲ್ಲ. ತಮಗಾದ ಈ ಸಾರ್ವಜನಿಕ ಅಪಮಾನವನ್ನು ತಡೆಯಲಾರದೆ ಅವರು ಒಂದು ಕ್ಷಣ ದಿಗ್ಭ್ರಮೆಗೊಳಗಾಗ್ತಾರೆ. ಯಾವಾಗ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಯಿತೋ, ಅಭಿಮಾನಿಗಳು ಮತ್ತು ನಟಿಗರು ಘಟನೆಯನ್ನು ತೀವ್ರವಾಗಿ ಖಂಡಿಸುತ್ತಿದ್ದಾರೆ. ಒಬ್ಬ ಮಹಿಳೆಗೆ, ಅದು ಸಾರ್ವಜನಿಕ ವಲಯದಲ್ಲಿ ಗುರುತಿಸಿಕೊಂಡಿರುವ ಒಬ್ಬ ಸೆಲೆಬ್ರಿಟಿಗೆ ವೇದಿಕೆಯ ಮೇಲೆಯೇ ಈ ರೀತಿ ಅಪಮಾನ ಮಾಡುವುದು ಎಷ್ಟು ಸರಿ ಎಂದು ನಟಿಗರು ಆಕ್ರೋಶ ಹೊರಹಾಕುತ್ತಿದ್ದಾರೆ. ಕಾವ್ಯ ಶೈವ ಅವರ ಕೈಯಿಂದ ಮೈಕ್ ಕಸಿದುಕೊಂಡ ಆ ವ್ಯಕ್ತಿ ಯಾರು? ಆತನಿಗೆ ಕನಿಷ್ಠ ಸಂಸ್ಕಾರವೂ ಇಲ್ಲವೇ? ಮಹಿಳೆಯರ ಜೊತೆ ಹೀಗೆ ನಡೆದುಕೊಳ್ಳಬೇಕು ಎಂಬ ಜ್ಞಾನವಿಲ್ಲವೇ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ನಟಿಗರು ತರಾಟೆಗೆ ತಗೊಳ್ತಾ ಇದ್ದಾರೆ. ಅಭಿಮಾನಿಗಳಂತೂ ಆ ವ್ಯಕ್ತಿಯ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತಲೂ ಆಗ್ರಹಿಸ್ತಾ ಇದ್ದಾರೆ. ಆದರೆ ವೀಕ್ಷಕರೇ, ಇಲ್ಲಿ ನಾವು ಯೋಚಿಸಬೇಕಾದ ಮತ್ತೊಂದು ಮುಖ್ಯವಾದ ವಿಷಯವಿದೆ. ಯಾವುದೇ ಒಂದು ಘಟನೆ ನಡೆದಾಗ ಅದರ ಹಿಂದೆ ಎರಡು ಮುಖಗಳಿರುತ್ತವೆ. ಇಷ್ಟಕ್ಕೂ ಆ ವ್ಯಕ್ತಿ ಕಾವ್ಯ ಶೈವ ಅವರ ಕೈಯಿಂದ ಮೈಕ್ ಕಸಿದುಕೊಳ್ಳಲು ಕಾರಣವೇನು? ಇದರ ಹಿಂದೆ ಏನಾದರೂ ಹಳೆಯ ವೈಷಮ್ಯ ಇತ್ತಾ? ಅಥವಾ ಕಾರ್ಯಕ್ರಮದ ಆಯೋಜಕರ ನಡುವೆ ಏನಾದರೂ ಗೊಂದಲ ಉಂಟಾಗಿತ್ತಾ? ಕೆಲವು ಮೂಲಗಳ ಪ್ರಕಾರ ಆ ಕಾರ್ಯಕ್ರಮದ ಸಮಯದ ಮಿತಿ ಮುಗಿದಿದ್ದರೂ ಕಾವ್ಯ ಅವರು ಮಾತನಾಡುತ್ತಿದ್ದರು ಎಂಬ ಕಾರಣಕ್ಕೆ ಆಯೋಜಕರು ಅಥವಾ ಮ್ಯಾನೇಜ್ಮೆಂಟ್ಗೆ ಸೇರಿದ ವ್ಯಕ್ತಿ ಹಾಗೆ ಮಾಡಿರಬಹುದು ಎನ್ನಲಾಗ್ತಿದೆ. ಆದರೆ ಸಮಯ ಮುಗಿದಿದ್ದರೂ ಹೇಳಲು ಬೇರೆ ಗೌರವಾನ್ವಿತ ಮಾರ್ಗಗಳಿರುತ್ತವೆ. ಅದನ್ನು ಬಿಟ್ಟು ಈ ರೀತಿ ಮೈಕ್ ಕಸಿದುಕೊಳ್ಳುವುದು ಯಾವ ನ್ಯಾಯ ಎನ್ನುವುದು ಸಾರ್ವಜನಿಕರ ಪ್ರಶ್ನೆ. ವಿಡಿಯೋ ವೈರಲ್ ಆಗ್ತಾ ಇದೆ. ಕೆಲವರು ಇದನ್ನು ಫ್ರ್ಯಾಂಕ್ ಅಂತ ಹೇಳ್ತಾ ಇದ್ದಾರೆ. ಈ ವಿವಾದಕ್ಕೆ ಕಾವ್ಯ ಅವರು ಉತ್ತರ ಕೊಡಬೇಕು. ವೀಕ್ಷಕರೇ, ಪ್ರ್ಯಾಂಕ್ ಇರಲಿ ಅಥವಾ ನಿಜವಿರಲಿ, ಒಬ್ಬ ಮಹಿಳಾ ಕಲಾವಿದೆಗೆ ವೇದಿಕೆಯ ಮೇಲೆ ಈ ರೀತಿಯ ಪರಿಸ್ಥಿತಿ ಎದುರಾಗಿದ್ದು ನಿಜಕ್ಕೂ ಬೇಸರದ ಸಂಗತಿ. ಈ ಘಟನೆಯ ಬಗ್ಗೆ ನಟಿ ಕಾವ್ಯ ಶೈವ ಅವರಾಗಲಿ ಅಥವಾ ಮೈಕ್ ಕಸಿದುಕೊಂಡ ಆ ವ್ಯಕ್ತಿಯಾಗಲಿ ಅಧಿಕೃತವಾಗಿ ಇನ್ನೂ ಯಾವುದೇ ಸ್ಪಷ್ಟನೆ ನೀಡಿಲ್ಲ. ಮುಂದಿನ ದಿನಗಳಲ್ಲಿ ಕಾವ್ಯ ಶೈವ ಅವರು ಈ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ಈ ಘಟನೆಯ ಸಂಪೂರ್ಣ ಅಪ್ಡೇಟ್ಗಳನ್ನು ದ ನ್ಯೂಸ್ ವೇರ್ ನಿಮಗೆ ನಿರಂತರವಾಗಿ ನೀಡ್ತಾ ಇರುತ್ತೆ. ಈ ಘಟನೆಯ ಬಗ್ಗೆ ನೀವೇನು ಹೇಳ್ತೀರಾ? ಆ ವ್ಯಕ್ತಿ ಮಾಡಿದ್ದು ಸರಿಯೇ, ಅಥವಾ ಎಷ್ಟೇ ತುರ್ತು ಪರಿಸ್ಥಿತಿ ಇದ್ದರೂ ಒಬ್ಬ ಕಲಾವಿದೆಗೆ ಈ ರೀತಿ ಸಾರ್ವಜನಿಕವಾಗಿ ಅಪಮಾನ ಮಾಡುವುದು ತಪ್ಪು ಅಂತ ನಿಮಗೆ ಅನಿಸುತ್ತಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ತಪ್ಪದೇ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ.
ನಿಖರವಾದ ಸುದ್ದಿಗಳಿಗಾಗಿ ನಮ್ಮ ದ ನ್ಯೂಸ್ ವೀರ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ಬಿಗ್ ನ್ಯೂಸ್ ಜೊತೆ ಮತ್ತೆ ಸಿಗೋಣ. ನಮಸ್ಕಾರ.